ರಾಜ್ಯ ಕಂಡಂತಹ ಮುತ್ಸದಿ ರಾಜಕಾರಣಿ ಬಿಜೆಪಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ನಿಧನರಾಗಿದ್ದಾರೆ. ಮಧ್ಯರಾತ್ರಿ 1:20ರ ಸುಮಾರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನಗೊಂಡಿರುವುದರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹಲವು ದಿನಗಳಿಂದ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಪ್ರಮುಖವಾಗಿ ಮೂತ್ರಪಿಂಡದ ಸಮಸ್ಯೆ ಅವರನ್ನ ಬಹುವಾಗಿ ಕಾಡಿತ್ತು. ತೀವ್ರ ಅನಾರೋಗ್ಯದಿಂದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಬಳಲ್ತಾ ಇದ್ರು. ಶುಗರ್ ಅಲ್ಲಿ ಸಿಕ್ಕಾಪಟ್ಟೆ ವೇರಿಯೇಷನ್ಗಳಾಗ್ತಾ ಇತ್ತು. ಡಯಾಬಿಟಿಕ್ನ ಕಾರಣ ಡಯಾಲಿಸಿಸ್ಗೂ ಕೂಡ ಒಳಗಾಗ್ತಾ ಇದ್ರು. ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆ ಕೂಡ ಅವರನ್ನ ಬಾಧಿಸ್ತಾ ಇತ್ತು. ಹೀಗಾಗಿ ಹೆಚ್ಚಿನ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಕೊನೆಗಳಿಗೆಯಲ್ಲಿ ಆರೋಗ್ಯದಲ್ಲಿ ವಿಪರೀತವಾಗಿ ಏರುಪೇರಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಈಗಾಗಲೇ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಇಡೀ ಕುಟುಂಬ ನೋವಿನಲ್ಲಿ ಮುಳುಗಿರೋದು ಕೂಡ ಕಂಡು ಬರ್ತಾ ಇದೆ. ಜಯಲಕ್ಷ್ಮೀಪುರಂನ ನಿವಾಸದಲ್ಲಿ ಈಗಾಗಲೇ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ಗಣ್ಯರ ದರ್ಶನಕ್ಕೆ ಅಂತ ಹೇಳಿ ಕುಟುಂಬಸ್ಥರು ಇಡೋದಕ್ಕೆ ತೀರ್ಮಾನವನ್ನು ಕೂಡ ಮಾಡಿರೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಪ್ರಮುಖವಾಗಿ ಇಡೀ ಕುಟುಂಬಸ್ಥರ ಆಕ್ರಂದನ ಹೇಗೆ ಸ್ಫೋಟ ಆಗ್ತಾ ಇದೆ, ಹೇಗೆ ಕುಸಿದು ಹೇಗೆ ಶ್ರೀನಿವಾಸ್ ಪ್ರಸಾದ್ರ ಅಗಲಿಕೆಯ ನೋವಿನಲ್ಲಿ ಕುಟುಂಬ ಇದೆ ಅನ್ನೋದನ್ನ ಕೂಡ ನೀವು ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ದೀರಾ. ಜಯಲಕ್ಷ್ಮೀಪುರಂ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಇವತ್ತೇ ಅಂತಿಮ ವಿಧಿವಿಧಾನ ನಡೆಯುತ್ತಾ ಅಥವಾ ನಾಳೆ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಆದ್ರೆ ರಾಜ್ಯ ಕಂಡಂತಹ ಮುತ್ಸದಿ ನಾಯಕ, ಜೊತೆಗೆ ದಕ್ಷಿಣ ಕರ್ನಾಟಕದ ದಲಿತ ಸೂರ್ಯ ಅಂತಾನೆ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕರೆಯಲಾಗ್ತಾ ಇತ್ತು. ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು. ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಚಾಮರಾಜನಗರ ಇರ್ಬೋದು, ಮೈಸೂರಿನಲ್ಲಿ ಇರ್ಬೋದು, ಯಾವುದೇ ಎಲೆಕ್ಷನ್ ನಡೆದರೂ ಕೂಡ ಇವರ ಸಪೋರ್ಟ್ ಅತ್ಯಂತ ಮುಖ್ಯ ಅಂತ ಅಭ್ಯರ್ಥಿಗಳು ಇವರ ಮನೆಗೆ ಎಡತಾಗ್ತಾ ಇದ್ರು. ಕಳೆದ 10 ದಿನಗಳಿಂದ ಕೂಡ ನೀವು ನೋಡ್ತಾ ಇದ್ರಿ ಹೇಗೆ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸ ಶಕ್ತಿ ಕೇಂದ್ರವಾಗಿ ಬದಲಾಗಿತ್ತು. ಆಗಾಗ ಅವರ ಮನೆಗೆ ಯಾರೆಲ್ಲ ಭೇಟಿ ಕೊಡ್ತಾ ಇದ್ರು. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಕೊಟ್ಟಂತಹ ಸಂದರ್ಭದ ಚಿತ್ರಣ ಇನ್ನೂ ಕಣ್ಮುಂದೆನೇ ಇದೆ, ಕಣ್ಣಿಗೆ ಕಟ್ಟಿರುವಂತೆಯೇ ಇದೆ. ಅಷ್ಟರಲ್ಲಾಗಲೇ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಗಲಿಕೆಯ ನೋವು ಇಡೀ ರಾಜ್ಯದ ಜನರನ್ನ ಬಾಧಿಸ್ತಾ ಇದೆ. ನೋಡಿ, 1974ರಲ್ಲಿ ರಾಜಕೀಯ ಜೀವನಕ್ಕೆ ಪದಾರ್ಪಣೆ ಮಾಡಿದ್ರು. ಅವರು ಗೆದ್ದಿದ್ದು ಮೊದಲ ಸಲ ಲೋಕಸಭಾ ಸಂಸದರಾಗಿ, ಅದು ಕಾಂಗ್ರೆಸ್ನಿಂದ. ಈಗ ನೋಡಿ, ಬಿಜೆಪಿಯ ಸಂಸದರಾಗಿರ್ಬೇಕಾದ್ರೇನೆ ತಮ್ಮ ಬದುಕಿನ ಪಯಣಕ್ಕೆ ವಿದಾಯವನ್ನ ಹೇಳಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಹೊರಟಿದ್ದಾರೆ. ಕಳೆದ 1 ತಿಂಗಳಿಂದ ಅಂತೂ ಅವರ ಆರೋಗ್ಯ ಬಹಳ ಕೈ ಕೊಡ್ತಾ ಇತ್ತು. ಸುದೀರ್ಘವಾಗಿ ಅವರು ಬಹಳ ವರ್ಷಗಳಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅನ್ನೋದು ಕೂಡ ತಿಳಿದು ಬಂದಿದೆ. ಟೋಟಲ್ ಆಗಿ ಅವರ ರಾಜಕೀಯ ಜೀವನದ ಬಗ್ಗೆ ಹೇಳಬೇಕು ಅಂದರೆ 14 ಚುನಾವಣೆಗಳನ್ನು ಅವರು ಫೇಸ್ ಮಾಡಿದ್ರು. ಅದರಲ್ಲಿ 11ರಲ್ಲಿ ಗೆಲುವು ಸಾಧಿಸಿದ್ರು. ಇದು ಸಾಮಾನ್ಯ ಸಂಗತಿ ಅಲ್ವೇ ಅಲ್ಲ. 6 ಸಲ MP ಆಗಿದ್ರು. ಅಂದರೆ ಟೋಟಲ್ ಒಂದು 30 ವರ್ಷದಷ್ಟು MP ಆಗಿ ಅವರು ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಆದ್ಯತೆಯನ್ನು ಕೊಟ್ಟಿದ್ರು. 5 ಸಲ ಶಾಸಕರಾಗಿದ್ರು, ನಂಜನಗೂಡಿಂದ ಶಾಸಕರಾಗಿದ್ರು. ರಾಜಕೀಯ ಏಳು ಬೀಳು ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸ್ತಾ ಇದ್ರು. ಜೊತೆಗೆ ಇಡೀ ರಾಜಕಾರಣದಲ್ಲಿ ಸ್ವಾಭಿಮಾನದ ಜೊತೆಗೆ ನಾನು ಇರ್ತೀನಿ, ನನ್ನ ಸ್ವಾಭಿಮಾನಕ್ಕೆ ಯಾರು ಬೆಲೆ ಕೊಡಲ್ವೋ ಅಂತ ಪಾರ್ಟಿ ಜೊತೆಗೆ ಇರಲ್ಲ ಅಂತ ಹೇಳಿ ಸುದೀರ್ಘ ಸಂಬಂಧವನ್ನ ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಕಡ್ಕೊಂಡಿದ್ದನ್ನ ಕೂಡ ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಒಟ್ಟಿನಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಗಲಿಕೆ ಅವರ ಅಭಿಮಾನಿಗಳಲ್ಲಿ ಶಾಕ್ ಅನ್ನು ತಂದಿದ್ದಾರೆ.